ಆಯ್ತಾ. ನೆಕ್ಸ್ಟ್ ಯಾವುದೀಗ ಮಾಂಡವ್ಯ ದೇವರ ಸೃಷ್ಟಿ ಬಗ್ಗೆ ಎರಡು ಪ್ರಶ್ನೆ ಇತ್ತು. ಏನಂತ, ಒಂದೇನು ಯಾರು ಸೃಷ್ಟಿ ಮಾಡ್ತಾರೆ, ಎಲ್ಲೇದು ಯಾತಕ್ಕೆ ಸೃಷ್ಟಿ ಮಾಡ್ತಾರೆ. ನಿನ್ನೆ ಯಾವುದಕ್ಕೆ ತೀರ್ಮಾನ ಮಾಡಿದ್ರು? ನಿನ್ನೆ ಏನಂತ ತೀರ್ಮಾನ ಮಾಡಿದ್ರು? ಸೃಷ್ಟಿಗೆ ಏನೋ ಕಾರಣ ಕೊಡ್ತಾರೆ, ತಪ್ಪೋದು. ಸೃಷ್ಟಿ ಮಾಡೋದು ಯಾರು? ಪರಮಾತ್ಮನೇ. ಮುಗಿತೀಗ ಯಾತಕ್ಕೆ ಮಾಡ್ತಾನೆ ಮುಂದಿನ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು. ಹೇಳ್ತಾರೆ ಏನಂತ ಹೇಳಿದ್ರಲ್ಲಿ, ಭೂತಿ ಪ್ರಸವನ್ನೇ ಬಂದಂತೆ ಸೃಷ್ಟಿ ಚಿಂತಕ, ಅದೆಲ್ಲ ಆಯಿತು. ಮುಂದೆ ಹೇಳ್ತಾ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ರೀತಿ ಪೃಷ್ಟೌ ವಿನಿಶ್ಚಿತಾ ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕಾ ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ ಕ್ರೀಡಾರ್ಥಮಿತಿ ಚಾಪರೇ ದೇವಶೇಷ ಸ್ವಭಾವೋಯಂ ಆಪ್ತಕಾಮಶ್ಚ ಕಾಸ್ಪೃಹ. ದೇವರು ಯಾತಕ್ಕೆ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ, ಆತ ತಾನು ಎಂಜಾಯ್ ಮಾಡಕ್ಕೆ ಮಾಡ್ತಾನೆ. ಆ ಉತ್ತರ ಕೊಡ್ಬೋದು. ಅದನ್ನು ಕೊಟ್ಟರೆ ಏನಾಗುತ್ತೆ? ಅಪೂರ್ಣ ಆಗ್ತಾನೆ. ಅದನ್ನು ಕೊಡಬಾರ್ದು. ಒಂದು ಪ್ರಯೋಜನ ಎಲ್ಲ ಮಾಡ್ತಾನೆ, ದಡ್ಡ. ಪ್ರಯೋಜನ ಮಾಡ್ತಾರೆ ದಡ್ಡ. ಏನು ಗೊತ್ತೇ, ಸುಮ್ಮನೆ ಮಾಡ್ತಾನೆ. ಯಾರು ಮಾಡ್ತಾರ? ಮಾಡೋದಿಲ್ಲ. ಅಂದಮೇಲೆ ದೇವ್ರ ಸೃಷ್ಟಿ ಮಾಡೋದಿಲ್ಲ, ಅದು ಆ ದೇವ್ರ ಪೂಜೆ ಮಾಡೋದಿಲ್ಲ ಅಂತ ಅಲ್ಲಿಗೆ ಎಂಟು ಹಾಗೆ ಹೇಳ್ತಾರೆ. ಹಾಗಲ್ಲ, ಭೋಗಾರ್ಥಂ ಅಂತ ಕೆಲವರು ಹೇಳ್ತಾರೆ, ತಪ್ಪದು. ಇನ್ನು ಕ್ರೀಡಾರ್ಥಂ ಅಂತ ಕೆಲವರು ಹೇಳ್ತಾರೆ, ಆದರೆ ಅಲ್ಟಿಮೇಟ್ ಅದನ್ನು ಹೇಳಬಾರ್ದು. ಪರಮಾತ್ಮ ಕ್ರೀಡೆ ಕೂಡ ಬೇಕಿಲ್ಲ. ಒಂದು ಸ್ಟೇಜಲ್ಲಿ ಹೇಳ್ಬೋದು, ಅಲ್ಲಿ ಕೊನೆ ಹೇಳೋದು ಕ್ರೀಡಾ ವಿಲಾಸ ಸಂಧಿನೇ ಇದೆ. ಆಮೇಲೆ ದೇವಶೇಷ ಪರಮಾತ್ಮನ ಸ್ವಭಾವ, ಸೃಷ್ಟಿ ಮಾಡೋದೇನದು? ಪರಮಾತ್ಮನ ಸ್ವಭಾವ. ಸ್ವಭಾವಕ್ಕೆ ಏನು ಕೇಳಬಾರ್ದು? ಪ್ರಯೋಜನ ಕೇಳಬಾರ್ದು. ಪ್ರಯೋಜನ ಏನಿಲ್ಲ. ಯಾಕೆ ಸ್ವಭಾವ ಇರೋದೇ ಹಾಗಾದರೆ ಪ್ರಯೋಜನ ಅಂತ ಕೇಳಬಾರ್ದು. ಯಾಕೆ ಇದೆಲ್ಲ ಹೇಳೋದು? ಏನಾದರೂ ಕಾರಣ ಹೇಳ್ಬೋದಲ್ಲ ಅಂದರೆ, ಆಪ್ತ ಕಾಮಸ್ಯ ಕಾಸ್ಪೃಹ. ಯಾರವನು? ಪೂರ್ಣ ಕಾಮ. ಮುಕ್ತರೇ ಪೂರ್ಣ ಕಾಮರು. ಮುಕ್ತಿ ಕೊಟ್ಟ ಪರಮಾತ್ಮ ಆಗಿರ್ತಾನೆ. ಆದ್ದರಿಂದ ತನ್ನ ಸುಖಕ್ಕೋಸ್ಕರ ದೇವರು ಮಾಡೋದಿಲ್ಲ. ವೆರಿ ಇಂಪಾರ್ಟೆಂಟ್. ತಿಳಿತಾ? ದೇವರಿಗೆ ದೇವರು ಸೃಷ್ಟಿ ಮಾಡ್ತಾನೆ, ಪಾರ್ಟ್ ಎ. ದೇವರು ಕೇವಲ ಅನುಗ್ರಹ ಮಾಡಕ್ಕೆ ಮಾಡ್ತಾನೆ, ಹೊರತು ಏನೂ ಬೇಕಿಲ್ಲ. ಮತ್ತು ಯಜಮಾನ ಸಾರ ಊಟ ಕರೆದಿರ್ಬೋದು, ಬರೀ ತಾನು ಊಟ ಮಾಡ್ತಾನೆ ನಿಮ್ಮತ್ತೆ. ದೇವರು ಹಾಗಿಲ್ಲ. ಸೃಷ್ಟಿ ಪ್ರಯೋಜನ ದೇವರು ತಗೊಳ್ಳೋದಿಲ್ಲ. ಯಾಕೆ? ಬೇಕಿಲ್ಲ ಅಂತ. ಪೂರ್ಣ ಅಂತ. ಅದೇ ಸೂತ್ರಕ್ಕೆ ಅರ್ಥ ಇದೆ. ಗೊತ್ತಾಯ್ತಾ? ಇದು ವಿಷಯವಾಕ್ಯ. ಅದಕ್ಕೇನೆ ಇದೇ ಕೊಡಬೇಕಾಗಿ. ಅತೃಪ್ತಸ್ಯೈವ ಭೋಗಾರ್ಥಂ ಕ್ರೀಡಾರ್ಥಂತೂ ವಿಪಸ್ಥಿತ ಸಾಚ ಕ್ರೀಡಾ ಸ್ವಭಾವಸ್ಯ ಕುತೋ ಅತೃಪ್ತ ಸ್ಪೃಹಾ ವಿಭೋ. ದೇವರಿಗೆ ಎಂದೂ ಕೂಡ ಅತೃಪ್ತಿ ರೂಪವಾದ ಸ್ಪೃಹೆ ಇಲ್ಲ. ಒಂದು ಸ್ಪೃಹೆ ಇದೆ ದೇವರಿಗೆ. ಏನದು? ಅನುಗ್ರಹ ಮಾಡಬೇಕು ಅಂತೇಳಿ. ಇದು ದೋಷ ಅಲ್ಲ, ಇದು ಗುಣ. ಇದು ಗೊತ್ತಾಯ್ತಾ? ಆದರೆ ತನಗೂ ಸಿಗಬೇಕು ಅಂತ ತಿಳ್ಕೊಂಡ್ರೆ ದೋಷ. ಇನ್ನೊಬ್ಬರಿಗೆ ಕೊಡ್ಬೇಕಂತೇಳಿ ದೋಷ ಅಲ್ಲ. ಟ್ರಸ್ಟ್ಗಳಲ್ಲಿ ಹಾಗೆ ತಾನು ಡ್ರಾ ಮಾಡೋಗಿಲ್ಲ, ತಾನು ಸ್ಯಾಲ್ರಿನ ತೊಗೊಳಾಗಿಲ್ಲ. ಸ್ಯಾಲ್ರಿ ಕೊಡ್ಬೋದು ಇನ್ನೊಬ್ಬರಿಗೆ, ತಾನು ತೊಗೊಳಾಗಿಲ್ಲ. ತಾನು ತೊಗೊಳ್ದಾಗ ಏನಾಗ್ತಲ್ಲಿಗೆ? ತಾನು ಮಾಡಿದ ಬೆನಿಫಿಟ್ ತಾನು ತೊಗೊಳ್ಬಾರ್ದು ಅಂತಿರೋದು. ತಾನು ತನ್ನ ಏನು ಮಾಡಿದ್ದಾನೆ ತಾನು ತೊಗೊಂಡ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಏನಾಯ್ತು? ಒಬ್ರಿಗೆ ಇಂಟ್ರೆಸ್ಟ್ ಆಗಲಿ, ಇನ್ನೂ ಇಂಟ್ರೆಸ್ಟ್ ಆಯ್ತು, ಅಷ್ಟೇ. ತೊಗೊಳಾಗಿಲ್ಲ. ಯಾವ್ದು ತೊಗೊಳ್ಬೋದು? ಅವನು TAD ತೊಗೊಳ್ಬೋದು. ಆ TAD ತೋರಿಸ್ಬಿಟ್ಟು ಅದನ್ನ ರೆಕಾರ್ಡೆಲ್ಲ ಕೊಟ್ಬಿಟ್ಟು ತೊಗೊಳ್ಬೋದು. ಯಾಕೆ? ಇದು ಸಂಚು ಕತ್ತಿಲಿ ಹೋಗು ಅಂತ ಹೇಳಬಾರ್ದು ಅವರಿಗೆ. ಹೇಗೆ ಅದ್ರದ್ದು ಇವನು ತೊಗೋಬಾರ್ದು, ಇವ್ರದ್ದು ಅವರು ತೊಗೊಳ್ಬಾರ್ದು. ಅದು ಅಲೋಡ್. ಬಟ್ ಬೇರೆ ಸುಮ್ಮನೆ ಸ್ಯಾಲ್ರಿ ಅಂತ ತೊಗೊಬಿಟ್ರೆ ಹೋಯ್ತು. ಅದು ಅಫೆನ್ಸ್. ಅದು ಸ್ಯಾಲ್ರಿನ ತೊಗೊಳಾಗಿ. ಭೋಗಾರ್ಥಂ ಸೃಷ್ಟಿ ಇತ್ಯನ್ನೇ ಕ್ರೀಡಾರ್ಥಮಿತಿ ಚಾಪರೇ ಜೀವಶೇಷ. ದೇವರು ಹಾಗೇನೆ. ಒಬ್ಬ ಟ್ರಸ್ಟಿಗೆ ಇಷ್ಟಿದ್ದಾಗ ಇನ್ನು ಭಗವಂತ ವಿಶ್ವದ ಸ್ವಾಮಿ, ಆತ ಏನಾದ್ರು ಪ್ರಯೋಜನ ತೊಗೊಳ್ಳೋದರ ಗತಿ ಏನಾಗುತ್ತಾಗ? ಸಾಧ್ಯ ಇಲ್ಲ. ತಸ್ಯಾಪಿ ವಿಷ್ಣು ಸೃಷ್ಟಿಂತೂ ಕೇಚಿದಾಹುರ್ ಅನೈಪುಣಾಹ. ಕೆಲವರು ಹೇಳ್ತಾರೆ ಪರಮಾತ್ಮನಿಗೆ ಸೃಷ್ಟಿಗೆ ಒಂದು ಕಾರಣ ಇದೆ, ಅತೃಪ್ತ ಅವನು, ಅದಕ್ಕೋಸ್ಕರ ಭೋಗಕ್ಕೋಸ್ಕರ ಮಾಡ್ತಾರೆ. ಹಾಗೆಲ್ಲ ಹೇಳಬಾರ್ದು, ತಪ್ಪದು. ಸಾಚ ಕ್ರೀಡಾ ಸ್ವಭಾವಸ್ಯ. ಕ್ರೀಡೆ ಅಂತ ಉತ್ತರ ಕೊಡಿ. ಕ್ರೀಡೆ ಕೂಡ ಪರಮಾತ್ಮನ ಸ್ವಭಾವ. ಅದು ಸ್ವಭಾವದ ಅಲ್ಟಿಮೇಟ್ ಆನ್ಸರ್. ದೇವರು ಸೃಷ್ಟಿ ಮಾಡ್ತಾನೆ ಅಂತ. ಏನೋ ಅಂದರೆ ಎಫರ್ಟ್ಲೆಸ್ ಮಾಡ್ತಾನೆ ಅಂತ ಹೇಳೋದು ಕ್ರೀಡೆ ಅಂತ ಕರೆಯೋದು. ಕ್ರೀಡೆ ಅಷ್ಟೇ, ಎಫರ್ಟ್ಲೆಸ್ ಮಾಡ್ತಾನೆ ಅಂತ. ಇವತ್ತು ಕ್ರೀಡೆನೇ ಫುಲ್ ಎಫರ್ಟ್ ಹಾಕಿ ಫಜಿತಾಗ ಕ್ರೀಡಾ ವಾರ ಆಗಿಬಿಡುತ್ತೆ ಎಷ್ಟೋ ಸಲ. ಆಗಬಾರ್ದು. ಅದಕ್ಕೆ ಒಂದು ಮಾತಿದೆ, ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಮಾತು ಕರೀತಾರೆ. ಏನರ್ಥ ಅದಕ್ಕೆ? ಅವೆಲ್ಲ ಏನಿಲ್ಲ, ಸುಮ್ಮನೆ ಕ್ರೀಡಾ ಸ್ಪಿರಿಟ್ ಅಷ್ಟೇ. ಗೆಲ್ದ್ರು ಅಷ್ಟೇ, ಸೋತರು ಅಷ್ಟೇ. ಅವನು ಚೆನ್ನಾಗಿ ತಿಳ್ಕೊಂಡು ಅಪ್ರಿಷಿಯೇಟ್ ಬರುತ್ತೆ ಹೊರತು ಏನಿಲ್ಲ ಅದಕ್ಕೆ. ಧೃತರಾಷ್ಟ್ರ ಕರೆಸಿದ್ದ ಹಾಗೆ ಮಾಡಿದ್ದು ಬೇರೆ. ಗೊತ್ತಾಯ್ತಾ? ಆ ಫ್ರೆಂಡ್ಲಿ ಮ್ಯಾಚ್ ಅಂತ ಕರೆದು ವಾರ್ ಶುರು ಮಾಡಿಬಿಟ್ಟ. ಮೋಸ ಮೋಸ ಮೋಸ, ಅಲ್ಲಿಗೆ ಬಜಿತೆ. ಕರೆ ಸರ್ವ ಮಾಡಿದ್ದಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ರ. ಹಾಗೆ ಮಾಡಬಾರ್ದು. ಅದಕ್ಕೇನೆ ಒಂದು 10 ರೂಪಾಯಿ ಬೆಟ್ಟಿಂಗ್ ಸೀಟ್ ಆಡ್ತಿರ್ತಾರೆ, 10, 100. ಅದಕ್ಕೆಲ್ಲ ಹೋಗಿ ಏನಕ್ಕೆ ಕೇಳಿ ಮಾಡೋದಿಲ್ಲ ಯಾರು. ಮನೆ ಹಿಡಿದು ಅವೆಲ್ಲ ಮಾಡಿದ್ರೆ ಆಟೋನು ಕೋರ್ಟ್ ವಾಪಸ್ ಕೊಡಿಸುತ್ತೆ. ಅದನ್ನೆಲ್ಲ ಕೂಡ ತಪ್ಪದು. ಇವನು ಶಿಕ್ಷೆ ಕೊಟ್ಟರೆ ವಾಪಸ್ ಕೊಡಿಸ್ತಾರೆ. ತೊಗೊಂಡವ್ರಿಗೆ ಅಫೆನ್ಸ್, ತೊಗೋಬಾರ್ದಾಗೆಲ್ಲ ಕೂಡ. ಅಂಥ ಬೆಟ್ಟಿಂಗನ್ನು ಬ್ಯಾನ್ ಮಾಡ್ತಾರೆ. ಇದನ್ನು ಬ್ಯಾನ್ ಮಾಡೋದಿಲ್ಲ. ಸಣ್ಣ ಪುಟ್ಟದೆಲ್ಲ ಬ್ಯಾನ್ ಮಾಡೋದಿಲ್ಲ.
ಅಸತ್ಯ ಆಯಾ ಖಂಡ ಮುಗೀತೀಗ. ಒಟ್ಟು ಏನೇನು ವಿಷಯ ಬಂತು, ಸೃಷ್ಟಿ ಯಾರು ಮಾಡ್ತಾರೆ, ಒಂದು ಪುತ್ರ ಬಂತು, ಯಾತಕ್ಕೆ ಮಾಡ್ತಾನೆ, ಇವೆಲ್ಲ ಯಾಕೆ ತಿಳ್ಕೊಬೇಕು ನಾವು? ನಮಗೆ ದೇವರಲ್ಲಿ ಭಕ್ತಿ ಬರಲಿಕ್ಕೆ. ತನಗೇನೂ ಬೇಕಿಲ್ಲ ತೊಗೊಳ್ತಾನಲ್ಲ, ಗ್ರೇಟ್ ಅಂತ ಆಗ ಬಂತು. ತಾನೂ ತಗೋತಾನೆ ಬಿಡಿ, ಏನು ದೊಡ್ಡ ವಿಚಾರ. ತನಗೂ ಬೇಕಾಗಿತ್ತು ತಗೊಂಡ, ನಮ್ಮ ಹೆಲ್ಪ್ ತೊಗೊಂಡ, ನಮಗೆ ಕೊಟ್ಟ, ಏನು ದೊಡ್ಡ ವಿಚಾರ? ಹಾಗೆಲ್ಲ ಇಲ್ಲ. ದೇವರಿಗೆ ಆಸಕ್ತಿ ಇಲ್ಲ ಆದ್ದರಿಂದ ಯಾರು ಸಹಾಯ ಬೇಕಿಲ್ಲ. ಬಿಟ್ಟರೆ ಯಾರು ಕೇಳೋರು ಇಲ್ಲೇ ಮತ್ತೆ ಸೃಷ್ಟಿ ಯಾಕೆ ಮಾಡಲಿಲ್ಲಪ್ಪ ಅದು ಯಾರು ಕೇಳೋರಿಲ್ಲ. ಆದರೂ ಮಾಡ್ತಾರೆ, ಏನರ್ಥ? ಅನುಗ್ರಹ. ಆಗ ಭಕ್ತಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಅದ್ರ ತುಂಬ ಡೀಟೇಲ್ಸ್ ಹೇಳ್ತಾರೆ. ಅದನ್ನು ಓದಿದ ಮೇಲೆ ಭಾಳ ಮುಖ್ಯವಾದ ಅಂಶ ಇದೆ. ಇದ್ರ 4 ಅವಸ್ಥೆಗಳಿಗೂ ಪರಮಾತ್ಮ ಪ್ರೇರಕ, ಸೃಷ್ಟ್ಯಾದಿಗಳಿಗೂ ಪ್ರೇರಕ, ಎಲ್ಲ ಕಾರಕ. ಆದರೆ ಯಾವ ಕಾಲಕ್ಕೂ ಏನು ತಿಳ್ಕೊಬಾರ್ದು, ನಮ್ಮದೇ ಸ್ವಾತಂತ್ರ್ಯ ತಿಳ್ಕೊಳಕ್ಕೆ ಹೋಗಬಾರ್ದು, ದೇವರನ್ನು ಅಸ್ವತಂತ್ರ ತಿಳ್ಕೊಳ್ಳೋಕ್ಕೂ ಹೋಗಬಾರ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ದೀಯತಾಂ ಕಮಲಾಲಯ.